ನೋಡಿ ಮಿಕ್ಸ್ ಮಾಡಿ ಮೊಟ್ಟೆ ಹಾಕ್ತಿದ್ದಾರೆ ಹಂಚಿನ ಮೇಲೆ. ನಾವಿವಾಗ ಇರೋದು ಕೂನೂರು ಊಟಿ ರೋಡಲ್ಲಿ. ಇಲ್ಲೇ ಒಂದು ಕಡೆ ಪಕ್ಕದಲ್ಲಿ ಗಾಡಿ ಹಾಕಿದ್ದೀವಿ. ಸೊ ನಾಷ್ಟಕ್ಕೆ ಏನಾದರೂ ಮಾಡಬೇಕಲ್ಲ ತಿನ್ನೋಕ್ಕೆ, ಅದಕ್ಕೆ ಎಗ್ ರೋಲ್ ಮಾಡ್ತಿದ್ದಾರೆ. ರವಿ ಅವರು ಒಳ್ಳೊಳ್ಳೆ ಸಾಂಗ್ ಹಾಕ್ತಿದ್ದಾರೆ. ಅವರು ನೆಕ್ಸ್ಟ್ ಇವಾಗ ಎಗ್ ರೋಲ್ ತಿನ್ನೋಕೆ ವೇಟ್ ಮಾಡ್ತಿದ್ದಾರೆ. ಇವಾಗ ನಾನು ತಿಂತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಮತ್ತೆ ಎಗ್ ರೋಲ್ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಿದ್ದಾರೆ ರಾಕೇಶ್ ಅವರು. ಹೇಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಮರೆಯಲಿ ನಿನ್ನ. ನೋಡಿ ಇವಾಗ ಅದು ಎಗ್ ಹಾಕಿ ಅದಾದ್ಮೇಲೆ ಪರೋಟ ಹಾಕಿ ಇವಾಗೆಲ್ಲ ಸಾಸ್ ಹಚ್ತಾ ಇದ್ದಾರೆ ಎಗ್ ರೋಲ್ ಮಾಡೋಕ್ಕೆ. ಸಾಸ್ ಸ್ವಲ್ಪ ಕಮ್ಮಿ ಹಚ್ಚಿ ರಾಕೇಶ್ ಅವರೇ. ಕೊಟ್ಟಿದ್ದೀನೋ ತಿನ್ಬೇಕಂತಲ್ಲ, ನಮಗೆ ಏನು ಬೇಕೋ ಅದು ಡಿಮ್ಯಾಂಡ್ ಮಾಡ್ತೀವಿ. ನೋಡಿ ಜನ ಎಲ್ಲ ನಮಗೆ ನೋಡ್ಕೊಂಡು ಹೋಗ್ತಿದ್ದಾರೆ ರೋಡಲ್ಲಿ, ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್. ಬಟ್ ಏನು ಮಾಡೋಕ್ಕಾಗುತ್ತೆ, ಹೊರಗಡೆ ಊಟ ನಮಗೆ ಹಿಡಿಸಲ್ಲ, ನಮ್ಮ ಹೊಟ್ಟೆಗೆ ಆಗಿ ಬರಲ್ಲ. ಸೊ ಹಾಗಾಗಿ ನಾವು ನಮ್ಮ ಊಟನ ನಾವೇ ಮಾಡಿಕೊಂಡು ತಿಂತಾಯಿದ್ದೀವಿ. ರೋಲ್ ಮಾಡ್ತಿದ್ದಾರೆ ರವಿ ಅವರೇ. ಅವ್ರಿಗೆ ಪೇಪರ್ ಕೊಡಿ ನೀವು. ನೋಡಿ ಇಲ್ಲೇ ರವಿ ಅವರು ಪೇಪರ್ ಕೊಡ್ತಾರೆ ಇವಾಗ, ನೋಡಿದ್ರಲ್ವಾ. ಅದನ್ನು ಪೇಪರ್ ಹಚ್ಚಿ ಅರ್ಧಕ್ಕೆ ಹಾಫಿಗೆ ಹಚ್ಚಬೇಕು ನೀವು, ಫುಲ್ ಹಚ್ಚಂಗಿಲ್ಲ. ಯಾಕೆಂದರೆ ಅದು ಹಿಡ್ಕೊಳಕ್ಕೆ ಬರಬೇಕಲ್ಲ ಹೀಗೆ ಕೈಯಲ್ಲಿ. ಅದನ್ನು ರೋಲ್ ಮಾಡ್ತಿದ್ದಾರೆ ಇವಾಗ. ರೋಲ್ ಮಾಡಿ ನನಗೆ ಕೊಡ್ತಾರಂತೆ. ಸೊ ನಾನು ಅದನ್ನು ಹಸುವಾಗಿದೆ. ಓಕೆ, ಥ್ಯಾಂಕ್ ಯು ರಾಕೇಶ್ ಭಾಯ್.